ಕೊಪ್ಪಳದ ಭಾಗ್ಯನಗರಕ್ಕೆ ನಾಡಿದ್ದು ಸಿಎಂ ಭೇಟಿ ನೀಡುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಕೇಸರಿ ಬಂಟಿಂಗ್ಸ್ಗಳನ್ನು ತೆರವುಗೊಳಿಸುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಖಾಕಿ ಸೂಚನೆಗೆ ಹಿಂದೂ ಸಮುದಾಯದವರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಅಂಬಾಭವಾನಿ ದೇಗುಲದ ಮುಂದೆ ಕಟ್ಟಿದ್ದಂತಹ ಕೇಸರಿ ಬಂಟಿಂಗ್ಸ್ಗಳು ದಸರಾ ಹಬ್ಬದ ಹಿನ್ನೆಲೆ ಎಸ್ಎಸ್ಕೆ ಸಮುದಾಯದವರು ಈ ಒಂದು ಕೇಸರಿ ಬಂಟಿಂಗ್ಸ್ಗಳನ್ನು ಕಟ್ಟಿದ್ರು. ಆದರೆ ಅದನ್ನ ತೆರವು ಮಾಡೋದಕ್ಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಸಿಎಂ. ದೇವಾಲಯದ ಮುಂದೆ ಹಾದು ಹೋಗಲಿರುವ ಸಿಎಂ ಆಗಮನದ ಹಿನ್ನೆಲೆ ಕೇಸರಿ ಬಂಟಿಂಗ್ಸ್ ತೆರವಿಗೆ ಸೂಚನೆ ನೀಡಲಾಗಿದೆ. ಪೊಲೀಸರ ನಡೆಗೆ ಹಿಂದೂ ಸಮುದಾಯದವರಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿ ಖಾಕಿ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಎಂಎಲ್ಸಿ ಹೇಮಲತಾ, ಡಾಕ್ಟರ್ ಬಸವರಾಜ ಕ್ಯಾವಟರ್ ಕೂಡ ಭೇಟಿ ನೀಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹೆಚ್ಚಿಸಲಾಗಿದೆ. ಕೊಪ್ಪಳದ ಭಾಗ್ಯನಗರಕ್ಕೆ ನಾಡಿದ್ದು ಮುಖ್ಯಮಂತ್ರಿಗಳು ಭೇಟಿಯನ್ನ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮುಂಭಾಗ ಕಟ್ಟಿದ್ದಂತಹ ಕೇಸರಿ ಬಂಟಿಂಗ್ಸ್ಗಳೇನಿದ್ದಾವೆ ಇವುಗಳನ್ನ ತೆಗೆಯುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದೇ ರಸ್ತೆಯಲ್ಲಿ ಇರುವಂತಹ ಕೇಸರಿ ಬಂಟಿಂಗ್ಸ್ಗಳು ಇವುಗಳನ್ನ ತೆರವು ಮಾಡಬೇಕು ಅಂತ ಪೊಲೀಸರು ಸೂಚನೆ ನೀಡಿದ್ದಾರೆ. ಇದರಿಂದಾಗಿ ಹಿಂದೂ ಸಮುದಾಯದವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇಗುಲದ ಮುಂದೆ ಕಟ್ಟಿದ್ದಂತಹ ಕೇಸರಿ ಬಂಟಿಂಗ್ಸ್ ಪಟ್ಟಣ ಪಂಚಾಯತಿಗೆ 19/2/19 ನಾವು ಈ ಎಲ್ಲ ಪರಾರಿ ಕಟ್ಟೋದಕ್ಕೆ, ಬ್ಯಾನರ್ ಹಾಕೋದಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ತಗೊಂಡಾರೆ ಇಲ್ಲಿ SSK ಸಮಾಜದವರು. ಇವತ್ತಿನ ದಿನ ಏಕಾಏಕಿ ಬಂದು ಪೊಲೀಸ್ ಇಲಾಖೆಯವರು, CPI ಅವರು ಇವು ಒಬ್ಬರ ಪೊಲೀಸವ್ರನ್ನ ಕಳಿಸ್ಬಿಟ್ಟು, ಇಲ್ಲ ನಾವು ಇಲ್ಲಿರ್ತಕ್ಕಂಥ ಧ್ವಜಗಳನ್ನು ತೆಗಿತೀವಿ, ಪರಾರಿಯನ್ನು ತೆಗಿತೀವಿ, ಇವೆಲ್ಲ ಬ್ಯಾನರ್ಗಳನ್ನು ತೆಗಿತೀವಿ ನಾವು. ಅದು ಕಾರಣ ಏನು ಅಂದರೆ, ಮುಖ್ಯಮಂತ್ರಿ ಇಲ್ಲಿ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ದುರಂತ ಏನು ಅಂತಂದರೆ, ಅವರು ಬರ್ತಾರನ್ನ ಸಲುವಾಗಿ